ಹರಿ ಓಂ ಹರಿ ಓಂ. ನಾವೆಲ್ಲರೂ ಕೂಡಿ ಜ್ಞಾನಗಂಗಾ ಪ್ರಬೋಧಿನಿ ಭೂಮಿ ವೆಲ್ಫೇರ್ ಸೊಸೈಟಿಯಿಂದ ಶಿವರಾತ್ರಿ ಅಮಾವಾಸ್ಯೆದಿದೆ. ಶಿವರಾತ್ರಿ ಅಮಾವಾಸ್ಯೆ ದಿನ ನಮ್ಮ ಹುಬ್ಬಳ್ಳಿಯ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ ಜಾತ್ರೆ ನಡೀತಾ ಇದೆ. ಈ ಜಾತ್ರೆ ನಿಮಿತ್ತಂದಾಗಿ ನಾವು ಕೂಡ ಸಿದ್ಧಾರೂಢನ ಒಂದು ಸ್ತುತಿ ಮಾಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಸಿದ್ಧಾರೂಢ ಅಜ್ಜಂದ ಎಲ್ಲ ಕಥೆಗಳು ಕಂಠಸ್ಥನ ಇರಬೇಕ್ರಿ. ಆದರೂ ಸಹಿತ ಇಲ್ಲೇ ಕೇಳಲಾರ್ದವ್ರು ಯಾರೂ ಇಲ್ಲ ರೀ, ಎಲ್ಲರೂ ಕೇಳಿದ್ದವರೇ ಇದ್ದೀರಿ. ಆದರೂ ಅಜ್ಜಂದ ಕತೆ ಎಷ್ಟು ಸಲ ಕೇಳಿದರೂ ಸಹಿತ ಕಡಿಮೆನೇ ರೀ. ಆ ಅಜ್ಜನ ಒಂದು ಮಹಿಮೆಯಿಂದ ಈ ಹುಬ್ಬಳ್ಳಿಗೆ ಒಂದು ಕೀರ್ತಿದೆ. ನಮ್ಮ ಊರಿನಲ್ಲಿ ಒಂದು ದೊಡ್ಡದಾಗಿರುವಂತಹ ದೇವಸ್ಥಾನಗಳಿಲ್ಲ, ದೊಡ್ಡ ದೊಡ್ಡ ದೇವಸ್ಥಾನ ಇಲ್ಲ, ನದಿಗಳಿಲ್ಲ, ಸಮುದ್ರ ಇಲ್ಲ. ಆದರೂ ನಮ್ಮ ಕಡೆ ಸದ್ಗುರು ಇದ್ದಾನ್ರಿ. ನಮ್ಮ ಸದ್ಗುರುವಿನಿಂದ ಇಡೀ ಭಾರತದಾದ್ಯಂತವಾಗಿ ಸಿದ್ಧಾರೂಢರ ಒಂದು ಕೀರ್ತಿ ಪಸರಿಸಿದೆ ಅಂಥೇಳಿ. ಅವರ ಜೀವನ ಚರಿತ್ರೆ ಹುಬ್ಬಳ್ಳಿ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಅವರು ಹುಟ್ಟಿದ್ದು ಚಳಕಾಪುರದಲ್ಲಿ. ದೇವಮಲ್ಲಮ್ಮ ಶಾಂತಪ್ಪ ಅವರ ಮಗ ರೀ ಅವರು. ಅವ್ರ ಮನೆಯಲ್ಲಿನೇ ಸತ್ಸಂಗ ನಡೀತಾ ಇತ್ತು. ಅದಕ್ಕಾಗಿ ಹೇಳ್ತಾರೆ, ಜೀವನದಲ್ಲಿ ಮನೆಗಳಿಗೆ ಸಾಧು ಸಂತರು ಬರ್ತಾ ಇದ್ದಿದ್ದೇ ಆದರೆ ಅವರ ಮನೆಯಲ್ಲಿ ಜ್ಞಾನಿ ಮಕ್ಕಳು ಹುಡ್ತಾರೆ. ಅದಕ್ಕಾಗಿ ಆ ತಂದೆ ತಾಯಿಗಳು ಬಹಳ ಶ್ರದ್ಧಾಭಕ್ತಿಯಿಂದ ಅವರಿಗೆ ಮನೆಯಲ್ಲಿರುವಂತಹ ಆ ಸದ್ಗುರುವನ್ನು ಸೇವಾ ಮಾಡೋದನ್ನು ಆ ಮಗು ಗಮನಿಸ್ತಾ ಇತ್ತು. ಅದರಲ್ಲಿಯೂ ಕೂಡ ಈ ಸತ್ಸಂಗದ ಮಹಿಮೆಯಿಂದ ಅವರಿಗೆ ಜ್ಞಾನ ಸಹಜ ಆಯ್ತಂತೇಳಿ. ಆವಾಗ ಅವರು ಯಾವ್ಯಾವುದೋ ಪ್ರಶ್ನೆ ಕೇಳ್ತಿದ್ರಂತೆ ಸಿದ್ಧಾರೂಢ ಸ್ವಾಮೀಜಿ. ಮಕ್ಕಳದ್ದು ಪ್ರಶ್ನೋತ್ತರ ನೋಡಿನೂ ಹೇಳ್ಬೋದ್ರಿ ಆ ಮಕ್ಕಳದ್ದು ಬುದ್ಧಿಮತ್ತೆ ಎಷ್ಟೈತೆ ಅಂತೇಳಿ. ಅವ್ರು ಹೇಳ್ತಾರೆ, ಜಗತ್ತಿನಲ್ಲಿ ಪ್ರಳಯ ಆದರೆ ಎಲ್ಲವೂ ಲಯವಾಗುತ್ತದೆ, ಆದರೆ ಆಕಾಶ ಹ್ಯಾಂಗೆ ಲಯ ಆಗ್ತೈತೆ ಅಂತ ಕೇಳ್ತಾರೆ ಅವರು. ದೊಡ್ಡ ಪ್ರಶ್ನೆ ರೀ ಇದು. ಆಕಾಶ ಹಂಗೆ ಅಂದ್ರೆ ಭೂಮಿ ನೀರಿನಲ್ಲಿ ಕರಗಿ ಹೋಗ್ತೈತಿ, ನೀರು ಅಗ್ನಿಯಲ್ಲಿ ಸಮಾಪ್ತ ಆಗ್ತೈತಿ, ಅಗ್ನಿ ವಾಯುವನ್ನು ತಿಂದ್ಬಿಡ್ತೈತಿ, ವಾಯುವನ್ನು ಆಕಾಶ ತಿಂತೈತಿ, ಆಕಾಶ ಯಾರಲ್ಲಿ ಹೋಗ್ತೈತಿ ಅಂತ ಕೇಳ್ತಾರೆ ಅವರು. ಅವಾಗ ಅವ್ರು ಹೇಳ್ತಾರೆ, ಇದು ಅತ್ಯಂತಿಕ ಶ್ರೇಷ್ಠವಾಗಿರುವಂತಹ ಪ್ರಶ್ನೆ. ನಿನಗೆ ಯೋಗ್ಯ ಗುರು ಬೇಕು, ಆ ಯೋಗ್ಯ ಗುರುವನ್ನು ಹುಡುಕಿಕೊಂಡು ಹೋಗು, ನಿನ್ನ ಜೀವನ ಉದ್ಧಾರ ಆಗಲಿ ಅಂಥೇಳಿ ಅವ್ರ ಆಶೀರ್ವಾದ ಮಾಡಿ ಕಳಿಸ್ತಾರೆ. ತದನಂತರ ಅವ್ರ ಜೊತೆಗೇ ಇಬ್ಬರು ತನ್ನ ಫ್ರೆಂಡ್ಸ್ನ ಜೊತೆಗೆ ಹೋಗ್ತಾರೆ. ಹೋದ ನಂತರ ಅವರು ಭಿಕ್ಷೆ ಬೇಡಿನ ತಿನ್ನಬೇಕು. ಹೊಟ್ಟೆ ಹಸು ಆದಮೇಲೆ ಮನೆಗೆ ಗೊತ್ತಾಗ್ತದೆ ನೋಡ್ರಿ. ಮಕ್ಕಳು ಹೊರಗೆ ಬೇಕಾದಷ್ಟು ಆಟ ಆಡ್ತಾರೆ, ಆದರೆ ಹಸಿವಾದ ತಕ್ಷಣ ಹೇಗೆ ಮನೆಗೆ ಬರ್ತಾರೋ ಹಾಗೆ ಅವ್ರಿಗೆ ಹಸಿವಾದಾಗ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಮಗೆ ಎಲ್ಲಾದರೂ ಭಿಕ್ಷಾಟನೆ ಮಾಡಿ ನಾವು ಪ್ರಸಾದವನ್ನು ಸ್ವೀಕರಿಸೋಣ ಅಂತ ಹೇಳ್ತಾರೆ. ಆವಾಗ ಸಿದ್ಧಾರೂಢ ಅಂತಾರೆ, ಅನ್ನ ದಾನೆ ದಾನೆ ಪರ್ ಖಾನೆ ವಾಲೋಂ ಕಾ ನಾಮ್. ಅದು ನನ್ನ ಪಾಲಿನ ಅನ್ನ ಇದ್ದಿದ್ದೇ ಆದರೆ ನಾ ಇದ್ದಲ್ಲೇ ಬರ್ತೈತಿ. ನನಗೇನು ಬೇಡ, ನಾನು ಶಿವಾಲಯದಲ್ಲಿ ಕುಳಿತು ಓಂ ನಮಃ ಶಿವಾಯ ಜಪ ಮಾಡ್ತೀನಿ ಅಂಥೇಳಿ. ಆವಾಗ ಅವ್ರು ಓಂ ನಮಃ ಶಿವಾಯ ಜಪ ಮಾಡ್ಕೊಂಡು ಕುಂತಿರ್ತಾರೆ. ಆವಾಗ ಅವರಿಬ್ಬರು ಮಂದಿ ಫ್ರೆಂಡ್ಸ್ ಊರಲ್ಲಿ ಎಲ್ಲ ಭಿಕ್ಷಾ ಕೇಳ್ತಾ ಹೋಗ್ತಾರೆ. ಮಂದಿ ಅಂತಾರೆ, ಇಷ್ಟೆಲ್ಲ ಹಟ್ಟ ಕಟ್ಟ ಇದ್ದೀರಿ, ಭಿಕ್ಷಾ ಬೇಡ ತಿನ್ನಕ್ಕೆ ಬಂದಿರಿ, ಇವ್ರು ಭಿಕ್ಷುಕರು ಅಲ್ಲ, ಇವ್ರು ಕಳ್ಳರು ಇರ್ಬೇಕಂಥೇಳಿ ಹೊಡೆದು ಕಳಿಸ್ಬಿಡ್ತಾರೆ. ಅಳ್ಕೊಂತ ಬರ್ತಾರೆ. ಆದರೆ ಸಿದ್ಧಾರೂಢ ಅಜ್ಜನ ಮುಂದೆ ಒಂದು ದೊಡ್ಡ ಬೆಳ್ಳಿಯ ಒಂದು ತಟ್ಟೆಯಲ್ಲಿ ಪಕ್ವಾನ್ನ ಅನ್ನವನ್ನು ತಂದಿಟ್ಟಿರ್ತಾರೆ. ಇವರು ಒಬ್ಬರ ತಿನ್ನೋದು ಬೇಡ, ನನ್ನ ಸ್ನೇಹಿತರು ಬರಲಿ ಅಂತ ಕಾಯ್ತಾ ಕುಂತಿರ್ತಾರೆ. ಎದಕ್ಕಂತ ಹೇಳಿದರೆ ಆ ಶಿವನಿಗೆ ಪ್ರಸಾದ ಮಾಡಲಿಕ್ಕೆ ಅಲ್ಲೇ ಯಾರೋ ಭಕ್ತರು ಬಂದು ಅದು ಪ್ರಸಾದ ಇಟ್ಟಿರ್ತಾರೆ. ಆ ಪ್ರಸಾದ ನೈವೇದ್ಯ ಮಾಡಿ ಇಲ್ಲೇ ಕೂತಿದ್ಯಪ್ಪ, ನೀನೇ ಪರಮಾತ್ಮ ಅಂಥೇಳಿ ಅವ್ರ ಮುಂದೆ ಇಟ್ಟಿರ್ತಾರೆ. ಆವಾಗ ಸಿದ್ಧಾರೂಢ ಅಂತಾರೆ, ನೋಡ್ರಲ್ಲೋ ಅತ್ತಾಗಿತ್ತಾಗ ಅಡ್ಡಾಡಬಾರ್ದು, ಇದ್ದ ಸಮಯ ವ್ಯರ್ಥವಾಗಿ ಕಳಿಬಾರ್ದು. ಆ ಶಿವಮಂತ್ರವನ್ನು ಹೇಳಿದರೆ ಗುಡ್ಡೆಲ್ಲ ಕಡವಾಗ್ತಾವೆ, ಸಮುದ್ರದ ನೀರೆಲ್ಲ ತುಪ್ಪಾಗ್ತೈತಿ. ನೋಡಿಲ್ಲ ಇಷ್ಟೊಂದು ಪ್ರಸಾದ ಬಂದೈತಿ, ಬರ್ರಿಪ್ಪ ಬರ್ರಿ ಊಟ ಮಾಡಿರಿ ಅಂತೇಳಿ ಊಟ ಮಾಡಿಸ್ತಾರೆ. ಆವಾಗ ಅವ್ರಿಗೆ ಗೊತ್ತಾಗ್ತೈತಿ, ಈ ಮಾರ್ಗ ಭಾಳ ಕಠಿಣ ಐತಿ, ನಿನಗೆ ಸಾಧ್ಯದ, ನಾವು ಹೊಂಟ್ವಿ ಅಂಥೇಳಿ ಊಟ ಮಾಡಿ ಇವ್ರು ನಮಸ್ಕಾರ ಮಾಡಿ ತಮ್ಮ ಊರಿಗೆ ಹೊರಟು ಹೋಗ್ಬಿಡ್ತಾರೆ. ಅದಕ್ಕಾಗಿ ಹೇಳ್ತಾರೆ, ಅಧ್ಯಾತ್ಮ ಮಾರ್ಗ ಅತೀ ದುಸ್ಸಾಹಸದ ರೀ, ಅತಿ ಕಷ್ಟದ ರೀ, ಸರಳ ಇಲ್ಲ ರೀ.
ನಮಗೇನೋ ನಾವು ಮನೋರಂಜನೆ ಅಂತ ತಿಳ್ಕೊಂಡೇವ್ರಿ. ಅಧ್ಯಾತ್ಮ ಮನೋರಂಜನೆ ಅಲ್ಲ ರೀ. ಅಧ್ಯಾತ್ಮಕ್ಕೆ ಮರಣದ ಮರಣಾಚಿ ರಹಾವೆ ಸ್ಮರಣ. ಮರಣ ಹೇಗೆ ಆನಂದದಾಯಕವಾಗಿ ಮಾಡಬೇಕನ್ನುವಂತಹ ಅದು ಒಂದು ಸಾಧನ ರೀ. ಹುಟ್ಟಿದ್ದೇವೆ, ಇನ್ನೊಂದು ಸಲ ಬರದಂತಹ ಮಾರ್ಗಕ್ಕೆ ಹೋಗುವಂತಹ ಕಠಿಣ ಮಾರ್ಗ. ಆ ಕಠಿಣ ಮಾರ್ಗಕ್ಕೆ ಅವರು ಹೊರಟು ಹೋಗ್ಬಿಡ್ತಾರೆ. ಆದರೆ ಇವರ ದೃಢ ನಿರ್ಧಾರ ಇದ್ದಿದ್ದ ಕಾರಣವಾಗಿ ಇವರು ಗಜದಂಡ ಸ್ವಾಮೀಜಿಯವರ ಹತ್ರ ಹೋಗಿ ಶಿಷ್ಯತ್ವ ತಗೋತಾರೆ. ತದನಂತರ ಶಿಷ್ಯತ್ವ ತೆಗೆದುಕೊಂಡ ನಂತರ ಗುರುವಿಗೂ ಸಹಿತ ಇವರು ನೋಡಿದ್ರೆ ವಿಶೇಷ ಅನ್ನಿಸ್ತಿದ್ದಿಲ್ಲ ರೀ. ಅವ್ರದ್ದು ಹೊಟ್ಟೆ ಬೆನ್ನಿಗೆ ಹತ್ತಿತ್ತು. ಅವರು ಅಂದರೆ ಭಾಳ ಕೃಷರಾಗಿದ್ದರು. ಅವರ ಮುಖದಲ್ಲಿ ತೇಜ ಇತ್ತು. ಆದರೆ ಮೈಲಿಂದ ನೋಡಿದರೆ, ಶರೀರ ನೋಡಿದರೆ ಅತಿ ಬಡಕ್ಲೆ ಇತ್ತರಿ. ಆದರೂ ಸಹಿತ ಗುರು ಇವರ ಕಡೆ ನೋಡ್ತಿದ್ದೇನೆ. ಎಲ್ಲ ದೊಡ್ಡ ದೊಡ್ಡ ಸಂಸ್ಥಾನದ ಮಕ್ಕಳೆಲ್ಲ ಕಲಿತಿದ್ರು. ಇವ್ರು ಕಲಿತಾರೆ ಅನ್ನೋದು ಸಹಿತ ಗೊತ್ತಾಗಂಗಿಲ್ಲ. ಆದರೂ ಸಹಿತ ಸಿದ್ಧಾರ್ಥ ಅಜ್ಜಾರು ಅವ್ರ ಗುರುಗಳ ಎಲ್ಲ ಸೇವೆ ಮಾಡ್ತಾರ್ರಿ. ಅವರ ಮಲಗುವ ಕೋಣೆ ಸ್ವಚ್ಛ ಮಾಡೋದು, ಅವರ ಬಟ್ಟೆ ತೊಳೆಯೋದು, ಅವ್ರಿಗೆ ಹಾಸಿಗೆ ಹಾಸೋದು, ಅವ್ರ ಊಟದ ವ್ಯವಸ್ಥೆ ಮಾಡೋದು, ಅವರಿಗೆ ನೀರು ಕೊಡೋದು, ಪೂರ್ಣವಾಗಿ ಅವರ ಸೇವೆಗೆ ತತ್ಪರರಾಗಿರ್ತಾರೆ. ಆದರೂ ಅವರಿಗೆ ಯಾರೂ ಗೌರವದಿಂದ ಕಾಣ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಜ್ಞಾನಿಗೆ ಜ್ಞಾನಿನ ಗುರುತಿಸ್ಬೇಕ್ರಿ. ಎಲ್ಲಿ ತನಕ ಅವರು ತಮ್ಮ ಜ್ಞಾನವನ್ನು ಪ್ರಕಟಪಡಿಸೋದಿಲ್ಲವೋ ಅಲ್ಲಿ ತನಕ ಇವ್ರ ಜ್ಞಾನ ಐತೆ ಅನ್ನೋದು ಸಹಿತ ಗೊತ್ತಾಗಂಗಿಲ್ಲ. ಅಲ್ಲೇ ಒಬ್ಬನ ಇದನ್ನು ವಾದಕ್ಕೆ ಬರ್ತಾರೆ, ಅಧ್ಯಾತ್ಮದ ವಾದಕ್ಕೆ ಬರ್ತಾರೆ. ವಾದಕ್ಕೆ ಬಂದಾಗ ಇವರು ಸಿದ್ಧಾರ್ಥ ಅಜ್ಜಾರ ಎಲ್ಲರೂ ಅವ್ರು ಹೇಳ್ತಾರೆ, ಉಪನಿಷತ್ತದ ವಾಕ್ಯದ ಇದು ಅರ್ಥ ಏನು ಅಂತ ಕೇಳ್ತಾರೆ. ಆವಾಗ ಅಲ್ಲಿ ಕುಂತವ್ರು ಮುಖ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮಲ್ಲಿ ಯಾರಾದರೂ ಇದರದ್ದು ಉತ್ತರ ಕೊಡಲಿಲ್ಲ ಅಂದ್ರೆ ನನಗೆ ಜಯಪತ್ರ ಬರೆದು ಕೊಡಬೇಕು ಅಂತೇಳಿ ಅವ್ರ ಗುರುಗಳಿಗೆ ಹೇಳ್ತಾರೆ. ಆವಾಗ ಇನ್ಸ್ಪೆಕ್ಷನ್ಗೆ ಬಂದಂಗೆ ರೀ, ಶಾಲೆಗೆ ಬಂದಿರ್ತಾರಲ್ರಿ ಹಂಗೆ ಬಂದಿರ್ತಾರೆ. ಆವಾಗ ಗುರುಗಳ್ಗೆ ಅಸಹ್ಯ ಅನ್ನಿಸ್ತೈತಿ. ಯಾರು ಹೇಳ್ತೀರಪ್ಪ ಹೇಳ್ರಿ ಅಂತ ಹೇಳಿದ್ರು ಎಲ್ಲರೂ ಸುಮ್ಮನೆ ಕೊಡ್ತಾರೆ. ಆವಾಗ ಸಿದ್ಧಾರ್ಥ ಅಜ್ಜ ಹೇಳ್ತಾರೆ, ಒಳಗೆ ಕೆಲಸ ಮಾಡ್ತಿರ್ತಾರೆ. ಅವ್ರು ಓಡಿ ಬಂದು ಹೇಳ್ತಾರೆ, ಅಪ್ಪಾರ ನಾನು ಹೇಳಲಿಕ್ಕೆ ನನಗೆ ಅನುಮತಿ ಕೊಡಬೇಕು ಅಂತೇಳಿ. ಮರ್ಯಾದೆ ಉಳ್ಸಾಕತ್ತಾನ ಕೂಡ ಅಂತ ಹೇಳ್ತಾರೆ. ಅಲ್ಲೇ ಒಂದು ಕಟ್ಟಿ ಅದ ರೀ, ಇಲ್ಲೇ ಅಮರೇಶ್ವರ ಹತ್ತಿರ ಗಜದಂಡ ಸ್ವಾಮೀಜಿಯವ್ರದ್ದು ಆಶ್ರಮದ ಒಂದು ಕಟ್ಟಿ ಇದೆ. ಆ ಕಟ್ಟಿ ಮೇಲೆ ಕುಳಿತು ಅವರು ಉಪನಿಷತ್ತದ ಅರ್ಥವನ್ನು ಹೇಳ್ತಾರೆ ರೀ. ಅಂದರೆ ಗುರುವಿನ ಉಪನಿಷತ್ ಅಂದರೆ ಗುರುವಿನ ಸಮೀಪಕ್ಕೆ ಬರೋದು ಅಂಥೇಳಿ ಸುಂದರ ವ್ಯಾಖ್ಯಾನ ಇದೆ ರೀ, ಸುಮಾರು ಚಂದದ. ಅವಾಗ ಹೇಳಿದ ಮೇಲೆ ಅವರು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಇವ್ರು ಸಲೀಸಾಗಿ ಎಲ್ಲ ವೇದಾಂತದ ಅರ್ಥವನ್ನು ಹೇಳಿದ್ದಕ್ಕೆ ಅವನು ಹೇಳ್ತಾನೆ, ಧನ್ಯ ಇದ್ದೀಪ್ಪ, ನಿನ್ನ ಶಿಷ್ಯ ಅತಿ ಶ್ರೇಷ್ಠನಿದ್ದಾನೆ ಅಂತ ಹೇಳಿದ ನಂತರ ಅವರು ಹೊರಟು ಹೋಗ್ತಾರೆ. ಆಗ ಗಜದಂಡ ಸ್ವಾಮೀಜಿಯವ್ರು ಹೇಳ್ತಾರೆ, ನೀನು ಇಲ್ಲಿ ಕುಳಿತುಕೊಂಡು ಏನು ನನ್ನ ಸೇವೆ ಮಾಡಬೇಕಾಗಿಲ್ಲಪ್ಪ, ನೀನು ಇನ್ನು ಮುಂದೆ ನೀ ಶಾಸ್ತ್ರ ಸೇವೆ ಮಾಡು, ಜನರಿಗೆ ಎಲ್ಲ ಬೋಧನೆ ಮಾಡು, ನಿನ್ನ ಜೀವನ ಕಲ್ಯಾಣ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಆವಾಗ ಗುರುಗಳಿಗೆ ಜ್ಞಾನ ತೆಗೆದುಕೊಂಡ ನಂತರ ದಕ್ಷಿಣೆಯನ್ನು ಕೊಡದೇ ಹೋಗಿದ್ದೆ ಆದರೆ ಆ ಜ್ಞಾನ ಒಲೆಯಂಗಿಲ್ಲ ರೀ. ನನ್ನಲ್ಲಿರುವಂತಹ ಯಥಾಶಕ್ತಿಯಾಗಿ ನಾನು ಗುರುದಕ್ಷಿಣೆ ಕೊಟ್ಟರೆ ಮಾತ್ರ ನನಗೆ ಅದು ಜ್ಞಾನ ಆಗುತ್ತದೆ. ಅದಕ್ಕಾಗಿ ಈಗ ನನ್ನ ಹತ್ರ ಏನೂ ಇಲ್ಲ. ಆದರೂ ಸಹಿತ ಅವ್ರ ತಂದೆ ತಾಯಿಗಳು ಹಾಕಿರುವಂಥ ಗುಂಡುಗಡ್ಗೆ ಇರ್ತೈತ್ರಿ. ಆ ಗುಡುಗಂಡ ಲಿಂಗ ತೆಗೆದು ಅವ್ರ ಗುರುಗಳಿಗೆ ಸಮರ್ಪಿಸ್ತಾರೆ. ಸಮರ್ಪಿಸಿ ಹೇಳ್ತಾರೆ. ಆವಾಗ ಅವರು ಗುರು ಹೇಳ್ತಾರೆ, ಇದನ್ನು ನಿನಗೆ ತೆಗೆದರೆ ಭುವಿ ಅಂತ ನಿನ್ನ ಶರೀರದ ಮೇಲೆ ಚಿಹ್ನೆನೇ ಇಲ್ಲ, ಒಂದು ಚಿಹ್ನೆ ಇರಬೇಕಲ್ಲ, ನೀ ಎಲ್ಲಿ ಏನಂತೇಳಿ ಜನಿವಾರಿನೂ ಇಲ್ಲ, ಇದು ಶಿವದಾರನೂ ಇಲ್ಲ, ಏನೂ ಇಲ್ಲ. ಇದರಲ್ಲಿ ನೀ ತೊಂದರೆಗೆ ಒಳಗಾಗ್ತೀಯಪ್ಪ, ನಿನ್ನ ಗುರುದಕ್ಷಿಣೆ ಬೇಡ, ಸಾಕು, ನೀ ಕೊಟ್ಟೆಲ್ಲ ಸಾಕು, ಹೋಗಿ, ಏನು ಬೇಡ ಅಂದರೂ ಸಹಿತ. ಆವಾಗ ಅವ್ರು ಹೇಳ್ತಾರೆ ಗುರುಗಳಿಗೆ, ಇದು ನನ್ನ ಗುರು ಕಾಣಿಕೆ, ಇದನ್ನು ಮರಳಿ ಕೊಡಬೇಡ್ರಿ. ಜಗತ್ಸರ್ವಂ ಲಿಂಗಮಯಂ, ಜಗತ್ಸರ್ವಂ ಲಿಂಗಮಯಂ, ಲಿಂಗಮಯಂ ಜಗತ್ಸರ್ವಂ ಅಂತ ಹೇಳ್ತಾರೆ. ಎಲ್ಲೆಲ್ಲಿಯೂ ಅದೇ ಪರಮಾತ್ಮನಿದ್ದಾನೆ. ಆ ಪರಮಾತ್ಮನನ್ನು ನಾನು ಒಂದು ಸಣ್ಣ ಇದರಲ್ಲಿ ನೋಡಬೇಕಾಗಿಲ್ಲ, ಇಡೀ ಏನ್ರಿ ಇಡೀ ಅಂತರಿಕ್ಷ ತುಂಬ ಅವನೇ ತುಂಬಿದ್ದಾನೆ ಅಂಥೇಳಿ ಅವ್ರಿಗೆ ಕೊಟ್ಟು ಅವರು ಆಶ್ರಮದಿಂದ ಹೊರಟು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚರಿಸ್ತಾ ಹೋಗ್ತಾರೆ.
ಗೋಕರ್ಣಕ್ಕೆ ಹೋಗ್ತಾರೆ. ಗೋಕರ್ಣಕ್ಕೆ ಹೋಗಿ ಅಲ್ಲಿರುವಂತಹ ಬ್ರಾಹ್ಮಣ ಪ್ರವಚನಕಾರರು ಸುಂದರವಾಗಿ ಪ್ರವಚನ ಮಾಡ್ತಿರ್ತಾರೆ. ಅವಾಗ ಅವರು ಯಾವುದೋ ವಿಷಯವನ್ನು ಹೇಳುವಾಗ ಅವಾಗ ಸಿದ್ಧಾರೂಢಜ್ಜ ಹೇಳ್ತಾರೆ, ಇದನ್ನು ನಾನು ಹೇಳ್ತೀನಿ ಅಂಥೇಳಿ ಇವರು ಕೂಡ ಸುಂದರವಾದ ಒಂದು ಗೋಕರ್ಣದ ಮಹಿಮೆ ಹೇಳ್ತಾರೆ. ಕರ್ಣ ಅಂತ ಹೇಳಿದ್ರೆ ಕಿವಿರಿ, ಗೋ ಅಂದರೆ ಆಕಳ ರೀ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಪಶುಗಳಲ್ಲಿ ಅಂತೇಳಿದ್ರೆ ಗೋಕರ್ಣ ರೀ. ಮನುಷ್ಯನ ಶರೀರದಲ್ಲಿ ಎಲ್ಲ ದಶ ಇಂದ್ರಿಯಗಳಲ್ಲಿ ಕರ್ಣವೇ ಶ್ರೇಷ್ಠ ರೀ. ಕರ್ಣದಿಂದಲೇ ಮಾತ್ರ ಜ್ಞಾನ ಆಗ್ತೈತಿ, ಕರ್ಣದಿಂದಲೇ ಆತ್ಮಜ್ಞಾನ ಉಂಟಾಗುತ್ತದೆ. ಕರ್ಣವೇ ಶ್ರೇಷ್ಠ ಅಂತೇಳಿ ತಂದೆ ತಾಯಿಗಳು ಅಜ್ಜಿ ಮನೆಯವರು ಮೊದಲು ಬಂಗಾರ್ಲಿಂದ ಚುಚ್ಚಿಸ್ತಾರೆ. ಇದಕ್ಕೆ ದುರ್ಗಾ ಚಾಲೀಸ್ ಕೇಳ್ರಿ, ಹರಿಪಾಠ ಕೇಳ್ರಿ, ಕೇಳ್ಬೇಕ್ರಿ. ಕಿವುಡು ಇದ್ದರೆ ಆ ಮಗುಗೆ ಮಾತು ಬರಂಗಿಲ್ಲ ರೀ. ಜಗತ್ತಿದ್ದೆಲ್ಲವೂ ಕಿವಿನಿಂದ ರೀ, ಶಬ್ದ ಬ್ರಹ್ಮ. ಅದಕ್ಕಾಗಿ ಅವರು ಗೋಕರ್ಣದ ಮಹಿಮೆ ಬಹಳ ಸುಂದರವಾಗಿ ಹೇಳ್ತಾರೆ. ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಏನದು ಆಕಳದು ವರ್ಣನೆ ಮಾಡ್ತಾರೆ. ತದನಂತರ ಆ ರಾವಣನು ತನ್ನ ತಾಯಿಯ ಸಲುವಾಗಿ ಶಿವನ ಆತ್ಮಲಿಂಗ ತಂದಿರ್ತಾನೆ. ಆ ಆತ್ಮಲಿಂಗ ಕೆಳಗಿಡಬಾರ್ದಂತ ಹೇಳಿ ಆ ಗಣಪತಿ ಕೈಯಾಗ ಕೊಟ್ಟಾಗ ಆ ಗಣಪತಿ ಕೆಳಗಿಟ್ಟು ಬಿಡ್ತಾನೆ. ಕೆಳಗಿಟ್ಟ ಮೇಲೆ ಅವನ ರಾವಣ ಅದನ್ನು ಹಿಡಿದು ಎತ್ತಿದಾನ್ರಿ. ಅದು ಎತ್ತಿದ್ದಕ್ಕೆ ಆ ಶಿವಲಿಂಗು ಆಕಳ ಕಿವಿಯಂತೆ ಆಗೈತ್ರಿ ಅದು. ಅದಕ್ಕಾಗಿ ಮಹಾಬಲೇಶ್ವರ ಅಂತಲೂ ಅಂತಾರೆ. ಮಹಾಬಲ ಇದ್ದಿದ್ದವಂದು ಈಶ್ವರರದ. ಹೀಗಾಗಿ ಇದು ಕಾಶಿಗಿಂತ ಶ್ರೇಷ್ಠವಾಗಿದೆ. ಕಾಶಿಗಿಂತ ಒಂದು ಗುಂಜಿ ಗೋಕರ್ಣ ಶ್ರೇಷ್ಠ ಅಂತೇಳಿ ಸಾಬೀತಾಗೈತ್ರಿ. ಪಾರ್ವತಿ ಹಿಂಗೆ ತೂಗು ನೋಡ್ತಾಳೆ. ಆವಾಗ ಕಾಶಿ ಶ್ರೇಷ್ಠ ಏನು ಗೋಕರ್ಣ ಶ್ರೇಷ್ಠ ಅಂದರೆ ಗೋಕರ್ಣ ಶ್ರೇಷ್ಠ. ಎದಕ್ಕಂತ ಹೇಳಿದ್ರೆ ಆ ಶಿವನ ಆತ್ಮಲಿಂಗವೇ ಅಲ್ಲಿದೆ ಅಂತೇಳಿ. ಹೀಗಾಗಿ ಅಲ್ಲಿರುವಂತಹ ಎಲ್ಲ ಸಾಧು ಸಂತರಿಂದ ಸತ್ಕರಿಸಲ್ಪಡ್ತಾರೆ ಮತ್ತು ಸಮುದ್ರಕ್ಕೂ ಹೇಳ್ತಾರೆ. ಸಮುದ್ರ ರಾಜನನ್ನು ನಮಸ್ಕರಿಸಿ, ಸಮುದ್ರ ನೋಡಿದರೆ ಎಲ್ಲಕ್ಕಿಂತ ಐಶ್ವರ್ಯವಂತವಾಗಿರುವಂತಹ ಇದು ರೀ. ಅದಕ್ಕಾಗಿ ಗೋಕರ್ಣದಲ್ಲಿ ಸ್ನಾನ ಮಾಡಿ ಆ ಮಹಾಬಲೇಶ್ವರನ್ನು ರುದ್ರ ಪ್ರಶ್ನ ಪಠನ ಮಾಡುತ್ತಾ ಯಾರು ಅಭಿಷೇಕ ಮಾಡುತ್ತಾರೋ ಅವರು ಇದೇ ಜನ್ಮದಲ್ಲಿ ಮುಕ್ತರಾಗ್ತಾರಂತೇಳಿ ಸಿದ್ಧಾರೂಢಜ್ಜ ಎಲ್ಲರಿಗೂ ಪ್ರವಚನ ಮಾಡಿ ಮತ್ತೆ ಮುಂದಿನ ಊರಿಗೆಲ್ಲ ಹೋಗ್ತಾರೆ. ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಅವರು.